ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಕ್ರೀಡಾಂಗಣ ನಿರ್ಮಾಣಕ್ಕೆ ವಿರೋಧ ಕೇಳಿಬರ್ತಾ ಇದೆ. ಸಿಲ್ಕ್ ಫ್ಯಾಕ್ಟರಿ ಆವರಣದಲ್ಲಿ ಕ್ರೀಡಾಂಗಣ ಬೇಡ ಅನ್ನುವಂತ ವಿರೋಧ ಇದೆ. ಮೈಸೂರಿನಲ್ಲಿ ಕ್ರೀಡಾಂಗಣ ನಿರ್ಮಾಣಕ್ಕೆ ವಿರೋಧ ಕೇಳಿಬರ್ತಾ ಇದೆ. ಸಿಲ್ಕ್ ಫ್ಯಾಕ್ಟರಿ ಆವರಣದಲ್ಲಿ ಕ್ರೀಡಾಂಗಣ ಬೇಡ. ಮೈಸೂರಿನ ಟಿ ನರಸೀಪುರ ಸಿಲ್ಕ್ ಫ್ಯಾಕ್ಟರಿ ಆವರಣದಲ್ಲಿ ಕ್ರೀಡಾಂಗಣ ಬೇಡ ಅನ್ನೋದಾಗಿ ಮನವಿಯನ್ನ ಮಾಡ್ತಿದ್ದಾರೆ. ಸಂಸದ ಯದುವೀರ್ ಒಡೆಯರ್ ಮನವಿ ಸಲ್ಲಿಕೆ ಮಾಡಿರುವುದು. ಯದುವೀರ್ಗೆ ತೋಟದಪ್ಪ ಬಸವರಾಜು ಮನವಿ ಮಾಡಿಕೊಂಡಿದ್ದಾರೆ. ವರುಣ ಕ್ಷೇತ್ರದ ಬಿಜೆಪಿ ಹಿರಿಯ ಮುಖಂಡ ಬಸವರಾಜು ಈಗಾಗಲೇ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಗ್ರೌಂಡ್ ಬೇಕು ಅಥವಾ ಈಗಾಗಲೇ ಕ್ರೀಡಾಂಗಣ ಬೇಕು ಅನ್ನೋದಾಗಿ ಕೆಲವೊಂದಷ್ಟು ಚರ್ಚೆ ಆಗಿತ್ತು. ಬೇಡ ಅನ್ನೋದಾಗಿ ಕೂಡ ವಿರೋಧ ಭಾಸವಾಗ್ತಿದೆ. ಈಗ ಮೈಸೂರಿನ ಟಿ ನರಸೀಪುರ ಸಿಲ್ಕ್ ಫ್ಯಾಕ್ಟರಿ ಆವರಣ ಇದೆಯಲ್ಲ, ಅಲ್ಲಿ ಕ್ರೀಡಾಂಗಣ ಮಾಡುವುದು ಬೇಡ ಅನ್ನೋದಾಗಿ ಸಂಸದ ಯದುವೀರ್ ಒಡೆಯರ್ಗೆ ತೋಟದಪ್ಪ ಬಸವರಾಜು ಅವರು ಹಿರಿಯ ಮುಖಂಡರು ಈಗಾಗಲೇ ಮನವಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಇದರಿಂದ ಕೆಲ ಸಮಸ್ಯೆಗಳಾಗತ್ತೆ ಅಥವಾ ಕೆಲವೊಂದಷ್ಟು ಸಾಧಕ ಬಾಧಕಗಳೇನು ಎಲ್ಲವನ್ನ ನೋಡಿಕೊಂಡು ಮನವಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಈ ಹಿಂದಿನಿಂದಲೂ ಕೂಡ ಸಾಂಸ್ಕೃತಿಕ ನಗರಿಗೆ ಕ್ರೀಡಾಂಗಣ ಬೇಕು ಅನ್ನೋದಾಗಿ ಕೆಲ ಅರ್ಜಿಗಳು ಬಂದಿತ್ತು. ಈಗ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಅವರು ಏನು ತೋಟದಪ್ಪ ಬಸವರಾಜು ಅವರು ಮನವಿಯನ್ನ ಮಾಡಿಕೊಂಡಿರೋದು ಸಿಲ್ಕ್ ಫ್ಯಾಕ್ಟರಿ ಆವರಣದಲ್ಲಿ ಬೇಡ ಕ್ರೀಡಾಂಗಣ ಅನ್ನೋದು. ಮೈಸೂರಿನ ರಾಜರು ಈ ಸಿಲ್ಕ್ ಫ್ಯಾಕ್ಟರಿಯನ್ನ ನಿರ್ಮಿಸಿದ್ದಾರೆ. ಈ ಫ್ಯಾಕ್ಟರಿಯಿಂದ KSIC ಇದಕ್ಕೆ ದಾರ ನೀಡಲಾಗುತ್ತೆ. ಅಂದ್ರೆ ಸಿಲ್ಕ್ ಫ್ಯಾಕ್ಟರಿ ಆವರಣದಲ್ಲಿ ಕ್ರೀಡಾಂಗಣ ನಿರ್ಮಾಣದಿಂದ ಸುಮಾರು 500ಕ್ಕೂ ಹೆಚ್ಚು ಮರಗಳು ಹನನ ಆಗತ್ತೆ, ಅಂದ್ರೆ ನಾಶವಾಗತ್ತೆ. ಸುಮಾರು 50ಕ್ಕೂ ಹೆಚ್ಚು ವಿವಿಧ ಬಗೆಯ ಪಕ್ಷಿಗಳು ಇಲ್ಲಿದೆ. ಪ್ರಕೃತಿ ನಾಶ ಮಾಡಿ ಕ್ರೀಡಾಂಗಣ ನಿರ್ಮಿಸೋದು ಎಷ್ಟು ಮಟ್ಟಿಗೆ ಸರಿ, ಈ ರೀತಿ ಮನವಿ ಮಾಡಿಕೊಂಡಿದ್ದಾರೆ. ಹಾಗಾಗಿ ಕೂಡಲೇ ಕಾಂಗ್ರೆಸ್ ಸರ್ಕಾರ ಈ ನಿರ್ಧಾರವನ್ನ ಕೈಬಿಡಬೇಕು, ಬೇರೆ ಜಾಗದಲ್ಲಿ ಕ್ರೀಡಾಂಗಣವನ್ನ ನಿರ್ಮಾಣ ಮಾಡಿ, ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡೋದಾಗಿ ಬಿಜೆಪಿ ಹಿರಿಯ ಮುಖಂಡ ತೋಟದಪ್ಪ ಬಸವರಾಜ್ ಪತ್ರದ ಮೂಲಕ ಹೇಳಿರೋದಂತೆ ಹೇಳಿಕೆ ಕೂಡ ನೀಡಿದ್ದಾರೆ. ಅಂದ್ರೆ ಪರಿಸರ ಈಗಾಗಲೇ ಹಾಳಾಗ್ತಾ ಇದೆ. ಈಗಾಗಲೇ ಮಳೆ ಬರೋದಕ್ಕೂ ಕೂಡ ಅರಣ್ಯ ಸಂಪತ್ತು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಗೊತ್ತಾಗ್ತಿದೆ. ಕೆಲವು ಭಾಗದಲ್ಲಿ ಮಳೆನೇ ಇಲ್ಲ, ಜೊತೆಗೆ ಆಕ್ಸಿಜನ್ನ ಕೊರತೆ ಆಗತ್ತೆ. ಬರೀ ಅಷ್ಟು ಮಾತ್ರ ಅಲ್ಲ, 1 ಮರ ನೆಟ್ರೆ 10 ಸಸಿಗಳನ್ನ ನೆಡಬೇಕು ಅನ್ನೋ ಮಾತಿದೆ. ಹಾಗಾಗಿ 500ಕ್ಕೂ ಹೆಚ್ಚು ಮರಗಳ ನಾಶವಾಗತ್ತೆ. ಇದನ್ನ ಅವಲಂಬಿಸಿಕೊಂಡಿರುವ 50ಕ್ಕೂ ಹೆಚ್ಚು ವಿವಿಧ ಬಗೆಯ ಪಕ್ಷಿಗಳು. ಯಾಕಂತ ಹೇಳಿದ್ರೆ ಅಲ್ಲಿಗೆ ಪಕ್ಷಿಧಾಮಗಳು ಬಹಳ ಹತ್ತಿರದಲ್ಲಿರೋದ್ರಿಂದ ಮೈಸೂರಿನಲ್ಲೂ ಕೂಡ ಪಕ್ಷಿ ಸಂತತಿ ಬಹಳಷ್ಟಿದೆ. ಹಾಗಾಗಿ ಈಗ ಪ್ರಕೃತಿ ನಾಶ ಮಾಡಿದ್ರೆ ಬಹಳಷ್ಟು ಸಮಸ್ಯೆ ಆಗುತ್ತೆ. ಕ್ರೀಡಾಂಗಣ ನಿರ್ಮಿಸೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದಾಗಿ ಪ್ರಶ್ನೆ ಮಾಡಿದ್ದಾರೆ. ಜೊತೆಗೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನ ಕೂಡ ಬಿಜೆಪಿ ಹಿರಿಯ ಮುಖಂಡ ತೋಟದಪ್ಪ ಬಸವರಾಜು ಕೊಟ್ಟಿದ್ದಾರೆ. 1912ರಲ್ಲಿ ನರಸೀಪುರಕ್ಕೆ ಈ ಒಂದು ಕಾರ್ಖಾನೆಯನ್ನ ಕೊಡುಗೆಯಾಗಿ ನೀಡಿದಂಥ ಮಹಾರಾಜರ ಕನಸನ್ನು ಇವತ್ತು ನುಚ್ಚುನೂರು ಮಾಡಿ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ, ಕೆಲಸ ಮಾಡ್ತಾ ಇರ್ತಕ್ಕಂಥ ಕಾರ್ಮಿಕರ ಜೀವನದ ಚೆಲ್ಲಾಟ ಆಡ್ತಕ್ಕಂಥ ಒಂದು ಕಾರ್ಯಕ್ಕೆ ಇವತ್ತು ಸರ್ಕಾರ ಮುಂದಾಗಿರ್ತಕ್ಕಂಥದ್ದು ವಿಷಾದನೀಯ, ಇದು ಖಂಡನೀಯ. ಯಾವುದೇ ಕಾರಣಕ್ಕೂ ಇಲ್ಲಿ ಬೇರೆ ರೀತಿಯಾದಂಥ ಚಟುವಟಿಕೆ ಅಥವಾ ಯಾವುದೇ ಒಂದು ನಿರ್ಮಾಣ ಮಾಡತಕ್ಕಂಥದ್ದು ಸೂಕ್ತ ಅಲ್ಲ. ಈಗಿರ್ತಕ್ಕಂಥದ್ದು ಕಾರ್ಖಾನೆಯನ್ನು ಇನ್ನೂ ಹಸಿರೀಕರಣಗೊಳಿಸಬೇಕು. ಈಗ 550 ಮರಗಳನ್ನು ಹನನ ಮಾಡಿದರೆ ಬೇಕಾದಷ್ಟು ಟನ್ನಷ್ಟು ಆಕ್ಸಿಜನ್ನು ನಾಶ ಆಗುತ್ತೆ. ಮೈಸೂರಿನ ಲೋಕಸಭಾ ಸದಸ್ಯರಾದಂಥ ಯದುವೀರ್ ಕೃಷ್ಣದತ್ತ ಒಡೆಯರವರಿಗೆ ನಾವು ಇದನ್ನು ಮನವಿ ಸಲ್ಲಿಸಿದ್ದೀವಿ. ಮುಂದಿನ ನಾವು ಹೋರಾಟವನ್ನು ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕ ಹಮ್ಮಿಕೊಳ್ತೀವಿ. ಯಾವುದೇ ಕಾರಣಕ್ಕೂ ಇಲ್ಲಿ ಕ್ರೀಡಾಂಗಣ ಮಾಡೋದಕ್ಕೆ ನಾವು ಬಿಡೋದಿಲ್ಲ ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ